सुरक्षित अब होवे प्रणपूर्ण हमारा झंडा ऊंचा रहे हमारा विजयी तिरंगा प्यारा। भारत माता की ಶ್ವೇತಾ ಮೇರೆಲ್ಲ ಡಿಎಸ್ಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಅವರು ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ವಿ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಿಕ್ಷಕರು STMC ಅವರು ಅವ್ರಿಗೂ ಕೂಡ ಒಂದು ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ತಮ್ಮ ಕರೆಗೆ ಆಹ್ವಾನ ಕೊಟ್ಟಾಗ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಮತ್ತು ಮಗನಿಗೆ ತುಂಬಿರುವುದಾದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪೇರೆಂಟ್ಸು ಮತ್ತು ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ, ಮತ್ತೆ ಹಿಂದೆ ಬೈಯದ್ದಾರ ಕೆಟ್ಟು ಮಿನಿಟ್ ಮಾತಾಡ್ತೀನಿ ಅಷ್ಟೇ. ಇವತ್ತು ಏನು ನಮಗೆ ಮೌಲಾನಾ ಆಜಾದ್ ಸ್ಕೂಲಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಹ್ವಾನ ಕೊಟ್ಟಿರುವಂಥ ನಮ್ಮ ಜಾಕಿರಣ್ಣ ಮತ್ತು ಸುನಿಲಣ್ಣ ಅವರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ನಾನು
ಒಂದು ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂದ್ರೆ ಇಲ್ಲಿರೋರೆಲ್ಲ ಯಾರು ಇಂಜಿನಿಯರ್ಗಳಾಗ್ಲಿ, ಡಾಕ್ಟರ್ಗಳಾಗ್ಲಿ, ಲಾಯರ್ಗಳ ಫ್ಯಾಮಿಲಿಗಳು ಯಾರು ಇಲ್ಲ. ಇಲ್ಲಿ ಎಲ್ಲರೂ ಹೆಂಡತಿ ಬಟ್ಟಿ ಮತ್ತೆ ನೀರುಗಳಲ್ಲಿ ಕೆಲಸ ಮಾಡೋರೆಲ್ಲ ಪೇರೆಂಟ್ಗಳಿರೋದು. ಪೇರೆಂಟ್ಸ್ಗೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಶನ್ ಫಾರ್ ದ ಚಿಲ್ಡ್ರನ್. ಅಂದ್ರೆ ನಿಮ್ಮ ಮಕ್ಕಳಿಗೆ ಮುಂದಿನ ಫ್ಯೂಚರಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕಂದ್ರೆ ನೀವು ಕಷ್ಟ ಆದ್ರೂ ಪಡೀರಿ, ಇಲ್ಲ ಸಾಲ ಕೊಲಾದ್ರೂ ಮಾಡಿ, ಫಸ್ಟ್ ಎಲ್ಲ ಮಕ್ಕಳಿಗೆ ನೀವು ಎಜುಕೇಶನ್ ಅನ್ನೋದು ಕೊಡಿ. ಯಾಕಂದ್ರೆ ನಮ್ಮ ಕಾಲ ನಿಮ್ಮ ಕಾಲ ಹೋಯ್ತು. ಏನೋ ಒಂದು ದಿನಕ್ಕೆ ನಾವು 400-500 ರೂಪಾಯಿ ದುಡ್ಡು ಬಿಟ್ಟು ಮಕ್ಕಳಿಗೆ ಹೆಂಗೊಂದು ಜೀವನ ಸಾಕ್ತಾ ಇದ್ದೀವಿ. ಬರೋ ದಿನಗಳಲ್ಲಿ ಮಕ್ಕಳು ಅವರಾದಂಥ ಜೀವನವನ್ನು ರೂಪಿಸ್ಕೋಬೇಕಂದ್ರೆ ಎಲ್ಲಕ್ಕಿಂತ ಮೇನ್ ಎಜುಕೇಶನ್. ಅದಕ್ಕೋಸ್ಕರ ನಾನು ಎಲ್ಲ ಬಂದಿರೋ ಪೇರೆಂಟ್ಗಳಿಗೆ ಒಂದೇ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಆದಷ್ಟು ನಿಮ್ಮ ಕಷ್ಟವನ್ನು ಬದುಕಿಟ್ಬಿಟ್ಟು, ನಿಮ್ಮ ಸಾಲಗಳನ್ನು ಬದುಕನ್ನು ಇಟ್ಬಿಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಒಂದು ಎಜುಕೇಶನ್ ಕೊಡಿ, ಅವರಿಗೆ ಅದೊಂದು ಜೀವನವನ್ನು ನಡ್ಕೊಳಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಿಮಗೆ ಮಾತಾಡೋಕ್ಕೆ ಮತ್ತೆ ಇಲ್ಲಿ ಬರೋಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿಂದೆಲ್ಲ ಮೌಲಾನಾ ಆಜಾದ್ ಎಜುಕೇಶನ್ ಏನಿದೆಯಲ್ಲ ಟೀಮು, ಅವರಿಗೆಲ್ಲ ನನ್ನ ಮನಸ್ಫೂರ್ತಿಯಾಗಿ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೀವು ಇಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಸ್ಕೂಲಿಗೆ ಚೀಫ್ ಗೆಸ್ಟ್ ಆಗಿ ಬಂದಿರ. ಭಾರತ ದೇಶಕ್ಕೆ ನೀವು ಏನು ಸಂದೇಶ ಕೊಡ್ತೀರಾ ಕೊಡ್ತೀರಿ? ಸರ್ ಏನಿಲ್ಲ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ ಅಂತ ಹೇಳ್ಬಿಟ್ಟು ಇದು ಇವತ್ತೇನು ನಮ್ಮದು 80ನೇ ಇಂಡಿಪೆಂಡೆಂಟ್ ಡೇ ಮಾಡ್ತಾ ಇದ್ದೀವಿ. ಇದು ಒಂಥರ ನಮಗೆ ಭಾರತೀಯವರಿಗೆ ಒಂಥರ ಹಬ್ಬ ಇದ್ದಂಗೆ. ಸೊ ಭಾಳ ಜನ ನಮಗೋಸ್ಕರ ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಬಹಳ ಜನ ಪ್ರಾಣವನ್ನು ಕೊಟ್ಟು ಮಕ್ಕಳಿಗೆಲ್ಲ ಬೀದಿ ಪಾಲೆಲ್ಲ ಆಗಿದ್ದಾರೆ. ಅಷ್ಟೆಲ್ಲ ಕಷ್ಟಪಟ್ಟು ನಮಗೆಲ್ಲ ಸ್ವಾತಂತ್ರ್ಯ ತಗೊಂಬಂದು ಕೊಟ್ಟಿದ್ದಾರೆ. ನಾನು ಬರೋ ಯುವ ಜನತೆಯರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಈಗೇನು ದೊಡ್ಡವರು ನಮಗೆ ಸ್ವಾತಂತ್ರ್ಯದನ್ನು ನಮ್ಮ ದೇಶ ಒಂದು ಒಳ್ಳೇದಾಗಲಿ ಅಂತ ನಮಗೆ ಕೊಟ್ಟಿದ್ದಾರೆ, ಅದನ್ನು ಬರೋ ಯುವ ಜನಕರು ಐತಲ್ಲ ಅದನ್ನು ಬ್ಯಾಡ್ ಹ್ಯಾಬಿಟಿಂದ ದೂರ ಆಗಿ ನಮ್ಮ ದೇಶನ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು, ಎಜುಕೇಷನ್ ಕಡೆ ಗಮನ ಕೊಡಬೇಕು, ಇದೇ ನಂದು ಆಸೆ ಸರ್. ಭಾಳ ಸೋಷಲ್ ವರ್ಕ್ ಕೆಲಸವನ್ನು ಮಾಡಿದ್ದೀರಾ. ಇವತ್ತು ಸ್ಪೆಷಲ್ ಡೇ ಅಂತ ಹೇಳಿ ನೀವು ಗಿಡ ಹಾಕೋದು ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ದೀರಾ. ಇದಕ್ಕೆ ಏನು ಹೇಳ್ತೀವಿ ಸರ್? ಆ್ಯಕ್ಚುಲಿ ಇವತ್ತು ಗಿಡಗಳು ನಡೆಸ್ತಾ ಇದು ಕಾರ್ಯಕ್ರಮ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ, ಈಗ ನಮ್ಮ ಊರಲ್ಲಿ ಟೈಮ್ ಸರಿಯಾಗಿ ಮಳೆಗಳು ಬರ್ತಾ ಇಲ್ಲ. ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತೇಳಿ ದೊಡ್ಡವರು ಹೇಳಿದ್ದಾರೆ. ನಮಗೆ ಗಿಡಗಳನ್ನು ಇಲ್ಲ, ನಾಡು ಇಲ್ಲ ಅಂದರೆ ಮಳೆ ಯಾವ ಟೈಮಲ್ಲಿ ಹೆಂಗೆ ಬರುತ್ತೆ ಹೇಳಿ? ಅದಕ್ಕೋಸ್ಕರ ನಾವು ಏನಂದರೆ ಈಗ ಸ್ವಲ್ಪ ಚಿಕ್ಕ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ 3 ಸ್ಕೂಲ್ಗಳಿಗೆ ನಾನು ಕೊಟ್ಟಿದ್ದೀನಿ ಅದೇನು ಗಿಡಗಳು ಇದು ಮಾಡಬೇಕಂತೇಳಿ. ಆ ಗಿಡಗಳು ಇದ್ರೆ ಮಕ್ಕಳು ನೆರಳು ಕೆಳಗೂ ಕುತ್ಕೋಬೋದು, ಮತ್ತು ಟೈಮ್ ಸರಿಯಾಗಿ ಮೋಡ ಇದ್ರೂ ಆಗ್ಬೋದು ಅಂತಕ್ಕೋಸ್ಕರ ನಾವು ಗಿಡಗಳನ್ನು ಇದು ಮಾಡಿದ್ದೀವಿ ಸರ್. ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ನಿಮ್ಮ ಸಂಘಟನೆ ಹೆಸರು ಸರ್? ನಮ್ಮದು ಹೆಸರು ನಮ್ಮದು ಹೆಸರು ನೂರುಲ್ಲಾ ಅಂತೇಳಿ ದಲಿತರ ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರು ಯುವ ಘಟಕ. ಓಕೆ, ತುಂಬ ಥ್ಯಾಂಕ್ಸ್. ಮೌಲಾನಾ ಅಬ್ದುಲ್ ಕಲಾಂ ಸ್ಕೂಲಿಗೆ ನೀವು ಚೀಫ್ ಗೆಸ್ಟಾಗಿ ಬಂದಿರ. ಸರ್ಕಾರಿ ಉರ್ದು ಪ್ರಾಥಮಿಕ ಪಾಠಶಾಲೆ ಹಾಗೂ ಮೌಲಾನಾ ಆಜಾದ್ ಶಾಲೆ ಬಿ ಡಿ ಲೇಔಟ್. ನನಗೆ ಭಾಳ ಖುಷಿಯಾಗಿರ್ತಕ್ಕಂಥ ವಿಚಾರ ಏನಂದರೆ, ಯಾವ ವ್ಯಕ್ತಿಯ ಹೆಸರನ್ನು ಕೇಳಿದರೆ ನಮ್ಮ ಮನಸ್ಸು ಮತ್ತು ಮೈ ಪುಳಕಿತವಾಗುತ್ತೋ ಅಂಥ ಒಂದು ಶಾಲೆಯ ಹೆಸರಿನಲ್ಲಿ ಇವತ್ತು ನಾವು ಬಂದು ಈ 80ನೇ ವರ್ಷದ ಸ್ವಾತಂತ್ರ್ಯದ ಆಚರಣೆ ಉದ್ಘಾಟನೆಯನ್ನು ಮಾಡಿದ್ದು ಭಾಳ ಖುಷಿ ತಂದಿದೆ. ಮತ್ತು ವಿಶೇಷವಾಗಿ ಬಿ ಡಿ ಲೇಔಟ್ ಅಂತಕ್ಕಂಥದ್ದು ಕೂಡ ಒಂದು ಕೊಳಗೇರಿ ಅಂದರೆ ಸ್ಲಮ್. ಈ ಸ್ಲಮ್ಮಲ್ಲಿ ನಾನು ತಿಳ್ಕೊಂಡಿರ್ತಕ್ಕಂಥ ವಿಚಾರ, ಈ ಸ್ವಾತಂತ್ರ್ಯ ಅಂತಕ್ಕಂಥದ್ದು 80 ವರ್ಷವನ್ನು ಕಳೆದು ಬಿಟ್ವಿ. ಆದರೆ ಆ 80 ವರ್ಷದಲ್ಲಿ ಏನು ನಮ್ಮ ಜನಗಳ ಜೀವನ ಮಟ್ಟ ಸುಧಾರಿಸ್ಬೇಕಾಗಿತ್ತೋ ಅದು ಸುಧಾರಿಸಲಿಲ್ಲ. ಯಾಕೆ ನಾವು ದಿನನಿತ್ಯ ಸ್ಲಮ್ ಜನಾಂದೋಲನ ಕರ್ನಾಟಕ ಸಾವಿತ್ರಿ ಬಾಪುಲೆ ಅಂತಕ್ಕಂಥ ಒಂದು ಸಂಘಟನೆ ವತಿಯಿಂದ ನಮ್ಮ ಎಲ್ಲ ಯುವಕರು, ಈ ಭಾಗದ ಯುವಕರು, ಅವರು ಕಾಸಿಂ ಸಾಹೇಬ್ ಇರ್ಬೋದು, ನಮ್ಮ ಸೊಯ್ಲ್ ಇರ್ಬೋದು, ಜಾಕೀರ್ ಸಾಹೇಬ್ರು, ಹೇಳ್ತಾ ಹೋದ್ರೆ ಸಾವಿರಾರು ಜನ, ಅವರು ಜೊತೆಗೂಡಿ ನಾವು ತಿರುಗಾಡ್ತಿದ್ದೀವಿ. ಪ್ರತಿಯೊಂದು ಇಲ್ಲಿ ರಾಜಕಾರಣ ಮಾಡೋರಿಗೆ ಬಿ ಡಿ ಲೇಔಟಲ್ಲಿ ಅಥವಾ ಶಿವಾನಗರದಲ್ಲಿ ಅಥವಾ ಆಜಾದ್ ನಗರ ನಮ್ಮ ಯಾವುದೇ ಒಂದು ಸ್ಲಮ್ಮಲ್ಲಿ, ಯಾಕಂದ್ರೆ 34 ಸ್ಲಮ್ ಇರ್ತಕ್ಕಂಥ ಜಾಗ ಇದೆ. ಇಲ್ಲಿ ಈ 34 ಸ್ಲಮ್ಗಳಲ್ಲಿ ಏನು ಅವಶ್ಯಕತೆ ಬೇಕು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಇಲ್ಲಿ ಸೇವೆ ಮಾಡ್ತಕ್ಕಂಥವ್ರ ಅವಶ್ಯಕತೆ ಬಹಳ ಇದೆ. ಪಾಲಿಟಿಕ್ಸ್ ಅಂದರೆ ಸೇವೆ, ಸರ್ವೀಸ್. ಈ ಸರ್ವೀಸಿಗೆ ಅರ್ಥ ಕೊಟ್ಟು
ಅವರ ಏನು ಮತದಾನದಿಂದ ನಾವಿವತ್ತು ಗೆದ್ದು ರಾಜಕಾರಣದಲ್ಲಿ ಉನ್ನತಿಯನ್ನು ಪಡಿತೇವೋ ಆ ಉನ್ನತಿನಲ್ಲಿ ಒಂದು ಭಾಗ ಕೂಡ 1% ಈ ಭಾಗದ ಜನವನ್ನು ಋಣ ತೀರಿಸಲಿಕ್ಕೆ ಅವರು ಹಣ ತೊಡಬೇಕಾಗಿದೆ. ಆದರೆ ಇಲ್ಲಿ ಏನು ನಡೀತಾ ಇದೆ, ನಾವು ನಮ್ಮ ಸ್ಲಮ್ ಜನಾಂದೋಲನ ಕರ್ನಾಟಕ ಸಾವಿತ್ರಿ ಬಾಪುಲೆ ಸಂಘಟನೆಯಿಂದ ನಾನು ಗೌರವಾಧ್ಯಕ್ಷನಾಗಿ ಸಮೀಕ್ಷೆ ಮಾಡಿದೆ. ಸಮೀಕ್ಷೆ ಮಾಡಿದಾಗ ಈ ಶಾಲೆ ಇಲ್ಲಿ ನಿಜವಾಗಲೂ ಒಂದು ನಿರ್ಮಾಣ ಆಗಲಿಕ್ಕೆ ಹಿನ್ನೆಲೆ ಬಹಳ ಇದೆ. ಆದರೂ ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದು ಹಂತ ಹಂತವಾಗಿ ಮಕ್ಕಳು ಇಲ್ಲಿ ಕಲೀಲಿಕ್ಕೆ ಅವಕಾಶ ಸಿಗ್ತಾ ಇದೆ. ಆದರೆ ಬೇರೆ ಬಡಾವಣೆಗಳಲ್ಲಿ ಏನು ಶಾಲೆಗಳು, ಅದು ಸರ್ಕಾರಿ ಶಾಲೆ ಇರಲಿ ಅಥವಾ ಖಾಸಗಿ ಶಾಲೆ ಇರಲಿ, ಅವ್ರಿಗೆ ಸಿಗ್ತಕ್ಕಂಥ ಸವಲತ್ತು ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ನಮಗೆ ಬಹಳ ವಿಚಾರವಾಗಿ ನಮ್ಮ ತಲೆಯಲ್ಲಿ ಹಾಗೆ ಉಳಿದುಬಿಟ್ಟಿದೆ. ಇಲ್ಲಿಂದ ಎಲ್ಲ ಥರದ ಸವಲತ್ತನ್ನು ರಾಜಕೀಯವಾಗಿ ನಾವು ಪಡ್ಕೊಳ್ತೇವೆ. ಆದರೆ ಇಲ್ಲಿ ಸವಲತ್ತನ್ನು ಕೊಡಲಿಕ್ಕೆ ಏನು ತೊಂದರೆ ಇದೆ ಅನ್ನೋದು ಒಂದು ನಿಗೂಢವಾಗಿಬಿಟ್ಟಿದೆ. ಅದು ಅದೇ ರೀತಿ ನೋಡಿ, ನಾವು ಸಮೀಕ್ಷೆ ಮಾಡಿದಾಗ 3500 ಜನ ಈ 34 ಸ್ಲಮ್ಮಲ್ಲಿ ವಸತಿ ರಹಿತರಿದ್ದಾರೆ. 2600 ಜನ ವಸತಿಹೀನರು ಮತ್ತು ನಿವೇಶಹೀನರು, ಅವರಿಗೆ ಇಲ್ಲೇ ಇಲ್ಲ. ಅವರು ಇವತ್ತು ಕೂಡ ಈ ಭಾಗದಲ್ಲಿ ಬಾಡಿಗೆ ಮನೆಯಲ್ಲಿ ಬದುಕ್ತಾ ಇದ್ದಾರೆ. ಆಮೇಲೆ ಅವ್ರ ಬದುಕು ಹೇಗಿದೆ ಅಂದರೆ, ಎಲ್ಲ ಕ್ರಾಸ್ಗಳಿಗೂ ಹೋಗಿ, ಉದಾಹರಣೆ ಒಂದು ಕ್ರಾಸನ್ನು ಹೆಸರು ಹೇಳಬಲ್ಲೆ, ನಮ್ಮ ಭಾಷಾನಗರದ 12 ಮತ್ತು 12.5 ಕ್ರಾಸ್ ಅಂತ ಇದೆ, 17ನೇ ಕ್ರಾಸ್ ಅಂತ ಇದೆ. ಇವು ಉದಾಹರಣೆ ಅಷ್ಟೇ. ಅವನ್ನ ಆ ರೀತಿ ನೋಡ್ತಾ ಹೋದರೆ ಅಲ್ಲಿ ಒಂದು ಮಕ್ಕಳದು ಏನು ಕಾನ್ವೆಂಟ್ ಇದೆ, ಅಲ್ಲಿ ಒಂದು ಶಿಶು ವಿಹಾರ, ಅದು ಚಾವಣಿ ಅವ್ರ ಮೈ ಮೇಲೆ ಬಿದ್ದರೆ ಅವ್ರು ಯಾರೂ ಉಳಿಯಲ್ಲ, ಆ ಸ್ಥಿತಿನಲ್ಲಿದೆ ಇವತ್ತು ಕೂಡ. ಯಾಕೆ ಈ ತಾತ್ಸಾರ ಯಾರಿಂದ ಆಗ್ತಾ ಇದೆ? ಈ ತಾತ್ಸಾರ ಸ್ಥಳೀಯರ ಇಂದ ಆಗ್ತಾ ಇದೆಯೋ, ಅಥವಾ ಸ್ಥಳೀಯಲ್ಲಿರ್ತಕ್ಕಂಥ ಮುಖಂಡರಿಂದ ಆಗ್ತಾ ಇದೆಯೋ, ಅಥವಾ ಸ್ಥಳೀಯಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ನಿವಾಸಿಗಳಿಂದ ಆಗ್ತಾ ಇದ್ದಾವೋ? ಈ 80 ವರ್ಷ ಕಳೆದರೂ ಕೂಡ ನಾವು ಈ ಮಟ್ಟದಲ್ಲಿ ಬದುಕ್ತೇವೆ ಅಂದರೆ ನಿಜವಾಗ್ಲೂ ನಮಗೆ ಏನಾದರೂ ಸ್ವಲ್ಪನಾರು ದೇವರು ಯೋಚನೆ ಕೊಟ್ಟಿದ್ದಾನ? ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋದು ಬೇಡ. ನಮ್ಮ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಾವು ಯಾಕೆ ಯೋಚನೆ ಮಾಡಬಾರ್ದು? ಈಗಿನ ವಾತಾವರಣದಲ್ಲಿ ಬದುಕನ್ನು ಕಟ್ತಕ್ಕಂಥ ಏನಾದರೂ ವಿಷಯ ಇದ್ದರೆ ಅದು ರಾಜಕಾರಣ, ಅದು ಬದುಕನ್ನು ಕಟ್ಟಿಕೊಡುತ್ತೆ. ಹಾಗಾದರೆ ರಾಜಕಾರಣ ಮಾಡಿದವರು ಯಾಕೆ ಈ ಜನಗಳಿಗೆಲ್ಲ ಬದುಕನ್ನು ಕಟ್ಟಿಕೊಡಲಿಲ್ಲ? ಇವತ್ತು ಈಗ ನಿಮ್ಮ ಎದುರಿಗೆ ಕೇಳಿದ್ರಿ, 8/10, 12/10, 12/8 ಈ ನಿವೇಶನ ಈ ಜಾಗದಲ್ಲಿ ಬದುಕ್ತಾ ಇದ್ದಾರೆ. 3, 4, 5, 6 ಮಕ್ಕಳನ್ನು ಇಟ್ಕೊಂಡು ಒಂದು ಕುಟುಂಬ. ಅಂದರೆ ಇದು ಕಣ್ಣಿಗೆ ಯಾರಿಗೆ ಕಾಣ್ತಾ ಇಲ್ವಾ? ಈ ಭಾಗದ ಮುಖಂಡರು ಅವತ್ತು ಏನಾರು ಯೋಚನೆ ಮಾಡಿ, ಅವರು ಯಾವುದೇ ಸಂಘಟನೆಗೆ, 100 ಸಂಘಟನೆ ಇದ್ದಾವೆ. ಹಂಗಾರೆ ಸಂಘಟನೆ ಯಾಕೆ ಬೇಕು? ಈ ಸಂಘಟನೆ ಯಾಕೆ ಬೇಕು ಅಂತ ಅವ್ರ ಪ್ರಶ್ನೆ ಹಾಕ್ಕೊಂಡಿಲ್ವಾ? ಈ ಸಂಘಟನೆಯಿಂದ ಏನು ಇವತ್ತು ಸವಲತ್ತು ಕೊಡಿಸ್ಬೋದು, ಅದಕ್ಕೆ ಬೇಕಾದಷ್ಟು ಉದಾಹರಣೆ ಇದ್ದಾವೆ. ಯಾಕೆ ಕೊಡಿಸ್ತಾ ಇಲ್ಲ ಸರ್? ಈಗ ಹೇಳ್ಕೊಂತ ಹೋದರೆ ಭಾಳ ಇದ್ದಾವೆ. ಈ ಮೌಲಾನಾ ಕಲಾಂ ಅಬ್ದುಲ್ ಕಲಾಂ ಸ್ಕೂಲಿಗೆ ನೀವು ಭೇಟಿ ಕೊಟ್ಟಿದ್ರಿ. ಇಲ್ಲಿ ಮಕ್ಕಳು ಆಟ ಆಡೋಕ್ಕೆ ಫೀಲ್ಡ್ ಇಲ್ಲ. ಇದಕ್ಕೆ ನಿಮ್ಮ ಅಭಿಪ್ರಾಯ, ನೀವು ಏನು ಆಶ್ವಾಸನೆ ಕೊಡ್ತೀರಿ ಹೇಗೆ? ಇಷ್ಟೇ, ಈ ಒಂದು ಆಟದ ಮೈದಾನ ಭಾಳ ಕಳಪೆ ಆಗಿದೆ. ನಾನು ಅದನ್ನೇ ಆ ವಿಚಾರಕ್ಕೆ ಬರ್ತಾ ಇದ್ದೆ. ಯಾರು ನಮ್ಮಿಂದ ಚುನಾಯಿತರಾಗ್ತಾರೋ ಅವರು ಮನಸ್ಸು ಮಾಡಿರಿ, ಇದು ದೊಡ್ಡ ವಿಚಾರನ? ಇರೋ ಹತ್ರ ನಾವು ಕೆಲಸ ಮಾಡೋದಕ್ಕಿನ್ನ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಕೆಲಸ ಮಾಡಬೇಕಲ್ಲ. ಎಲ್ಲಿ ಇದನ್ನು ನೋಡಿಲ್ವ ಅವರು? ನೋಡಿದಾರಿಲ್ಲೋ? ಆಯಿತು, ಅವರು ನೋಡಲಿಲ್ವಾ? ಅವರು ಕಣ್ಣು ತೆರೆಸ್ತಕ್ಕಂಥ ಕೆಲಸ ಸ್ಥಳೀಯ ಮುಖಂಡರು ಮಾಡ್ಬೇಕು ತಾನೆ. ಈಗ ನಿಮಗೆ ಮಾಸ್ಟ್ರು ನಿಮ್ಮ ಮೈಂಡಿಗೆ ಗಮನಕ್ಕೆ ತಂದಾರ, ಈಗ ನೀವು ಏನು ಆಶ್ವಾಸನೆ ಕೊಟ್ಟು ಹೋಗ್ತೀರ? ನಾನು ಇಷ್ಟೇ ಹೇಳೋದು, ನಾನು ಹಿನ್ನೆಲೆಯನ್ನು ವಿವರಣೆ ಮಾಡಿದ್ದೀನಿ. ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿಯ ಸಾರ್ವಜನಿಕರು ಕೂಡ ಜಾಗೃತರಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್, ಸ್ಲಮ್ಮಿನ ವ್ಯಾಪ್ತಿಯಲ್ಲಿ ಈ ಜಾಗ ಬರೋದ್ರಿಂದ ಸ್ಲಮ್ ವಿಚಾರದಲ್ಲಿ
ಕೊಳಗೇರಿಗಳ ವ್ಯಾಪ್ತಿ ಏನಿದೆಯಲ್ಲ ಅಲ್ಲಿ ಏನು ಬೇಕಾದರೂ ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವತ್ತು ಕಾಂಪೌಂಡ್ ಕೇಳಿದರು, ನಾನು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೇನೆ. ಆಮೇಲೆ ಈ ಏನು ಇವತ್ತು ಅಂಗಳವನ್ನು, ಆಟದ ಮೈದಾನದ ಅಂಗಳವನ್ನು ಏನು ಕೇಳಿದರು, ಇದು ಕೂಡ ಸ್ಲಮ್ ವ್ಯಾಪ್ತಿನಲ್ಲಿ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾನು ಕೊಳಗೇರಿ, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಇದೆಯಲ್ಲ, ಅದರಲ್ಲಿ ನಾನೇ ಖುದ್ದಾಗಿ ಹೋಗಿ ಮಾತಾಡಿ, ದಯಮಾಡಿ ಮೊನ್ನೆ ಯಾರೋ ಬಂದು ಹೋದರು ಅಂತ ಕೇಳಲ್ಪಟ್ಟೆ, ಇಲ್ಲಿಗೆ ವಿಸಿಟ್ ಮಾಡಿದರು ಅಂತ ಯಾರೋ ಒಬ್ಬ ಪ್ರಮುಖರು. ಆಫೀಸರ್ ಅವ್ರು ಬಂದಾಗಲೂ ನನ್ನ ಏನಾರ ಕರೆಸಿದರೆ ನಾನು ನಿಜವಾಗ್ಲೂ ಆ ವಿಚಾರ, ಈಗಲೂ ಕೂಡ ನನಗೇನಲ್ಲ, ಇದರಿಂದ ಹಿಂದಕ್ಕೆ ಸರಿಯಲ್ಲ. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ, ಕಮಿಷನರ್ ಮತ್ತು ಅಧಿಕಾರಿಗಳ ಹತ್ರ ಮಾತಾಡ್ತೇನೆ, ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಕಾಂಪೌಂಡು ಮತ್ತು ಈ ಏನು ಅಂಗಣ ಇದೆಯಲ್ಲ, ಫೀಲ್ಡ್ ಅಂತ ಏನು ಕರಿತೀವಲ್ಲ, ಅಂಗಳ, ಈ ಆಟದ ಮೈದಾನ, ಇದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು, ಯಾಕಂದ್ರೆ ಈಗಾಗಲೇ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ, ನಿಮ್ಮಂಥವ್ರಿಗೆ ಗೊತ್ತಾದರೆ ಲಕ್ಷಾಂತರ ಜನಕ್ಕೆ ಗೊತ್ತಾದಾಗೆ. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ಹಳೆ ಚಿಕ್ಕನಹಳ್ಳಿನಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಿಕೊಟ್ವಿ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ನಿಂದ. ಹಲವಾರು ಇಲ್ಲಿ ಸಾಕಷ್ಟು ಮನೆಗಳು ನಿರ್ಮಾಣ ಮಾಡಿದ್ವಿ. ಈ ಮನವಿಯನ್ನು ನನಗೆ ಇವತ್ತೇ ಅವ್ರು ಕೊಟ್ಟಿರೋದು. ಹಾಗಾಗಿ ಈ ಮನವಿಗೆ ಪೂರಕವಾಗಿರ್ತಕ್ಕಂಥ ವಿಚಾರವನ್ನು ನಾನು ಯೋಚನೆ ಮಾಡಿ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ, ಇದಕ್ಕೆ ಕಾಂಪೌಂಡ್ ಮತ್ತು ಈ ಅಂಗಳವನ್ನು ಸ್ವಚ್ಛ ಇಡಲಿಕ್ಕೆ ಮತ್ತು ಅವರ ವ್ಯವಸ್ಥೆ ಬರಲಿಕ್ಕೆ ನಾನು ಸಂಬಂಧಪಟ್ಟ ಹತ್ರ ಮಾತಾಡಿ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆ ಸರ್, ತುಂಬ ಥ್ಯಾಂಕ್ಸ್.